ಸ್ವಾಗತ ನನ್ನ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಹೊಲಿಯೋದು ಹೇಗೆ ಅಂತ ಕಲಿಸ್ಕೊಡ್ತೀನಿ. ಇದು ಕಸೂತಿ ವರ್ಕ್, ಕಸೂತಿ ಕೆಲಸ. ಮೊದಲಿಗೆ ನೋಡಿ, ಇದಕ್ಕೆ ಬೇಕಾಗಿರೋದು ಒಂದು ಫ್ರೇಮ್, ಒಂದು ನಮ್ಮ ಕರ್ಚಿಪ್ ಮೇಲೆ ಆದರೂ ಮಾಡ್ಬೋದು, ನಮಗೆ ಯಾವ ಬಟ್ಟೆ ಮೇಲಾದರೂ ನಾವು ಸ್ಟಿಚ್ ಮಾಡ್ಬೋದು. ಈಗ ಕಲಿಬೇಕಾದ್ರೆ ಯಾವುದಾದ್ರೂ ಒಂದು ಬಟ್ಟೆ ತೊಗೊಳ್ಳಿ, ಆಮೇಲೆ ಫ್ರೇಮ್ ಈ ಥರ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಮೇಲೆ ಎಲ್ಲ ತಿರುಗಿಸಿ ಅದು ಟೈಟ್ ಮಾಡ್ಕೊಳ್ಳಿ. ಟೈಟ್ ಆದಮೇಲೆ ಬಟ್ಟೆನೆಲ್ಲ ಸರಿಯಾಗಿ ಬಿಗಿಯಾಗಿ ಎಳೀರಿ. ಅದು ಈ ಥರ ನೋಡಿ, ಹಿಂಗಾಗುತ್ತೆ. ಅದು ಸರಿಯಾಗಿ ಅದನ್ನು ಸೇರಿಸ್ಬೇಕು. ವಿಡಿಯೋ ಕಟ್ ಮಾಡಿ ತೋರಿಸಿದ್ರೆ ನಿಮಗೆ ಗೊತ್ತಾಗಲ್ಲ. ಅದಕ್ಕೆ ಅದು ಯಾವ ಥರ ಮಾಡಬೇಕು, ಫ್ರೇಮ್ ಯಾವ ಥರ ಕೂಡಿಸ್ಬೇಕು ಅಂತ ತೋರಿಸ್ತಿದ್ದೀನಿ ಬರೋರಿಗೆಲ್ಲ. ಈಗ ಕಲಿಬೇಕಾಗಿರೋರಿಗೆ, ಬರೋರು ಸ್ಕಿಪ್ ಮಾಡಿ ಮುಂದೆ ಓಡಿಸಿ ನೋಡಿ. ಇದೆಲ್ಲ ಸಮನಾಗಿ ಅನ್ಕೋಬೇಕು. ಈಗ ಪೆನ್ಸಿಲ ತಗೊಂಡು ಯಾವುದಾದ್ರೂ ಒಂದು ಲೆಟರು, ಯಾವುದಾದ್ರೂ ಒಂದು ಫ್ಲವರು ಡ್ರಾ ಮಾಡ್ಕೊಳ್ಳಿ. ಈ ಥರ ನಾನು ಎಸ್ ಅಂತ ಮಾಡ್ತಾಯಿದ್ದೀನಿ. ಸುಮ್ಮನೆ ನಿಮಗೆ ಕಾಣಿಸ್ಲಿ ಅಂತ ಅಷ್ಟೇ. ನೋಡಿ, ಈ ಥರ ಮಾಡ್ಕೊಳ್ಳಿ, ಎಸ್ ಅಂತ. ಈ ಥರ ಡ್ರಾ ಆದಮೇಲೆ ಸೂಜಿನಲ್ಲಿ, ಈಗ ಮೊದಲಿಗೆ ಸಿಲ್ಕ್ ದಾರ ಬೇಡ, ನೀವು ಮಿಷನ್ ದಾರದಿಂದನೇ ಕಲೀರಿ. ಅದು ಜಾರಲ್ಲ, ಸಿಕ್ಕು ಬೀಳಲ್ಲ. ಕಲಿಬೇಕಾದ್ರೆ ಈ ಥರ ನೋಡಿ, ಫಸ್ಟು ಕೆಳಗಿಂದ ಮೇಲೆ ಇಳ್ಕೋಬೇಕು. ಈಗ ನೋಡಿ, ಆ ಥರ ಮೊದಲಿಗೆ ಚುಚ್ಚಿ ರನ್ನಿಂಗ್ ಸ್ಟಿಚ್ ಥರ ಒಂದು ಸ್ವಲ್ಪ ಮುಂದೆ ಚುಚ್ಕೋಬೇಕು. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಈ ಥರ ಇವಾಗ ಈ ದಾರ ಇದೆಯಲ್ಲ, ಅದನ್ನು ಸೂಜಿ ಕೆಳಗಡೆ ಆ ಥರ ತರಬೇಕು. ಮತ್ತು ಈಗ ನಿಧಾನಕ್ಕೆ ಎಳೀರಿ, ನಿಧಾನಕ್ಕೆ ಎಳೀರಿ. ಅದು ಮುಂದೆ ಬರಬೇಕು. ಈಗ ಹಿಂದೆ ಅದು ಬಂತಲ್ಲ, ಆ ಹಿಂದೆ ಹೋಗಿ ಆ ಸ್ಟಿಚ್ ಮಾಡಿವಲ್ಲ ರೌಂಡ್ ಬಂತಲ್ಲ, ಅದ್ರ ಒಳಗಡೆ, ಆ ಲೂಪ್ ಒಳಗಡೆ ಸೂಜಿ ಚುಚ್ಚಿ ಮತ್ತೆ ಮುಂದೆ ಸ್ವಲ್ಪ ಎತ್ತಬೇಕು. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಕಾಣಿಸುತ್ತೆ ಇಲ್ಲ, ನೀವು ನೋಡ್ತಾ ಇದ್ರೇ ಕಾಣಿಸೋದು. ಹಾಗೆ ಹೊಲಿತಾ ಇರ್ತೀನಿ. ಪ್ರಾಕ್ಟಿಕಲ್ಲಾಗಿ ನೋಡೋದಕ್ಕೂ ವಿಡಿಯೋದಲ್ಲಿ ನೋಡೋದಕ್ಕೂ ಬಿಡುತ್ತೆ. ನೋಡಿ, ಮತ್ತೆ ನೋಡಿ, ಆ ಲೂಪ್ನಾಗೆ ಸೂಜಿ ಕೆಳಗಡೆ ತೂರಿಸಿ ಮೇಲೆ ಸ್ವಲ್ಪ ಮುಂದೆ ಬಂದು ಮೇಲೆ ಎತ್ತಬೇಕು. ಇದೇ ಥರ ನೋಡಿ, ನಿಧಾನವಾಗಿ ಇದು ಮೂರನೇ ಲೂಪು, ಮೂರನೇ ಚೈನ್. ಈ ಚೈನ್ ಆ ಥರ ದಾರ ಹಾಕ್ಕೋಬೇಕು. ನೋಡಿ, ಸೂಜಿ ನಾನು ಯಾವ ಥರ ದಾರ ಹಾಕ್ತೀನಿ ಹಂಗೆ ಹಾಕಬೇಕು. ಹಾಕಿ ಮುಂದೆ ಮಾಡಿ ಎಳಿಬೇಕು. ವಿಡಿಯೋ ಮಾಡೋದ್ರಿಂದ ನನಗೆ ಕಂಫರ್ಟ್ ಆಗಿಲ್ಲ, ಆದರೂ ನಿಮಗೆ ಕಾಣಿಸ್ಲಿ ಅಂತ ಈ ಥರ ಮತ್ತೆ ಲೂಪ್ನಲ್ಲಿ ಒಳಗಡೆ ಇಟ್ಟು ಅದು ಮುಂದೆ ಲೈನ್ ಡ್ರಾ ಮಾಡಿವಲ್ಲ, ಅದ್ರ ಮುಂದೆ ಸ್ವಲ್ಪನೇ ಹಿಡ್ಸ್ಕೊತ ದಾರನ ಸುತ್ತಬೇಕು. ಸೂಜಿ ಕೆಳಗೆ ಹಿಂಗೆ ಒಂದು ಆ ಥರ ತಗೊಂಡು ಎಳಿಬೇಕು. ಮತ್ತು ಮಿಷನ್ ದಾರದಲ್ಲೇ ಕಲೀರಿ ಅಷ್ಟೇ ಕಲಿಬೇಕಾದ್ರೆ. ಆಮೇಲೆ ಸಿಲ್ಕ್ ಥ್ರೆಡ್ಡಿಂದ ನೀವು ಮಾಡ್ಬೋದು ಕಲಿತ ಮೇಲೆ. ನಿಮಗೆ ದೊಡ್ಡದಾಗೆ ತೋರಿಸ್ಬೋದಾಗಿತ್ತು ಈಸಿಯಾಗಿ. ಸೂಜಿ ನನ್ನ ಹತ್ರ ಸಣ್ಣದಿರೋದ್ರಿಂದ ನನಗೆ ತೋರ್ಸೋಕ್ಕಾಗಿಲ್ಲ. ಈಗ ನೋಡಿ, ಡೈರೆಕ್ಟ್ ಇದೇ ಥರ ನಾವು ಯಾವ ಥರ ಬಟ್ಟೆ ಮೇಲೆ ಹಾಕ್ತೀವೋ ಅದೇ ಥರನೇ ತೋರಿಸ್ತಾ ಇದ್ದೀನಿ. ಈ ಥರ ಹಾಕಿದರೆ ಅಂದವಾಗಿ ಬರುತ್ತೆ. ಕಲಿಬೇಕಾದ್ರೆ ಹಾಕ್ತೀವಲ್ಲ, ದೊಡ್ಡ ಲೂಪ್ ಹಾಕಿ ಕಲಿಬೋದು ನೀವು. ದೊಡ್ಡ ಲೂಪ್ ಹಾಕಿ ಚೈನ್ ರನ್ ಸ್ಟಿಚ್ನಲ್ಲಿ ಹಾಕಿ ಕಲಿಬೋದು. ಆದರೆ ಇದು ನಾವು ಡೈರೆಕ್ಟು ನಾವು ಏನು ಡ್ರಾ ಮಾಡ್ತೀವಿ ಬಟ್ಟೆ ಮೇಲೆ ಆ ಥರನೇ ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಇದು ಡೈರೆಕ್ಟು ನಿಮಗೆ ಮಾಡೋದೇ ಹೇಳ್ಕೊಟ್ಟಿದ್ದೀನಿ. ನೀವು ಕಲಿಬೇಕಾದ್ರೆ ಸ್ವಲ್ಪ ದೊಡ್ಡ ಲೂಪ್ ಹಾಕ್ಕೊಳ್ಳಿ.
ಅದು ನೋಡೋಕ್ಕಷ್ಟು ಚೆನ್ನಾಗಿರಲ್ಲ, ಆದರೆ ಕಲಿಯೋಕ್ಕೆ ಸರಿಯಾಗುತ್ತೆ. ಇದೇ ಥರ ಲಾಸ್ಟ್ ಎಂಡಿಂಗ್ವರೆಗೂ ಹಾಕಬೇಕು. ನಿಮ್ಗೆ ಬೇಕಾದರೆ ನೋಡ್ತಾ ಹೋಗಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ ಮುಂದೆ ಹೋಗಿ ನೋಡಿ. ಅರ್ಥ ಆದರೆ ವಿಡಿಯೋ ಲೆಂತ್ ಆಗಿದೆ ಅಂದ್ಕೋಬೇಡಿ. ಫಸ್ಟು ಟೈಮ್ ಸ್ಟಾರ್ಟಿಂಗ್ ಮಕ್ಕಳಾಗಲಿ ಇಲ್ಲ ನಮ್ಮ ದೊಡ್ಡವರೇ ಆಗಲಿ, ಫಸ್ಟ್ ಟೈಮ್ ನಮಗೆ ಬರೋದೇ ಇಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಸೂತಿ ಕೆಲಸ ಅನ್ನೋರಿಗೆ ಇದು ಭಾಳ ಯೂಸ್ ಆಗುತ್ತೆ. ಅಲ್ಲಿಷ್ಟು ಇಲ್ಲಿಷ್ಟು ಹೇಳ್ಕೊಟ್ರೆ ಗೊತ್ತಾಗೋದಿಲ್ಲ ಅಲ್ವಾ, ಅದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ನೀವು ನೋಡಿ ಕಲಿತೀರಿ ಅಂತ ನೋಡಿ ನಾನು ಹೆಂಗೆ ಸೇರಿಸ್ತೀನಿ, ಈ ಥರನೇ ಸೇರಿಸ್ಬೇಕು. ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ಇದು ಸ್ಟಿಚ್ ಮಾಡೋಕ್ಕೆ ಬರೋರಿಗಂತೂ ಅಲ್ಲ, ಹೊಸದಾಗಿ ಕಲಿಯೋರಿಗೆ ಟ್ರೈನಿಂಗ್. ಈಗ ನೀವು ನೋಡ್ತಾ ಇರಿ. ಈ ಫ್ರೀ ಟೈಮ್ನಲ್ಲಿ ನಾನು ಏನು ಮಾಡಬೇಕು, ಸ್ಟೋರಿ ಹೇಳ್ಬೇಕಂದ್ರೆ ಟೈಮ್ ಸಾಕಾಗಲ್ಲ. ಒಂದು ಶ್ಲೋಕ ಹೇಳ್ತೀನಿ, ನೀವು ನೋಡ್ತಾ ಇರಿ, ನಾನು ಶ್ಲೋಕ ಹೇಳ್ತೀನಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಶ್ರೀ ಗೌರಿ ನಾರಾಯಣಿ ನಮೋಸ್ತುತೆ. ಇದು ಆಮೇಲೆ ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈಗ ಎಲ್ಲ ಮುಗೀತು. ಮುಗಿದಾದ್ಮೇಲೆ ನೋಡಿ ಈ ಥರ ಇರುತ್ತೆ ಡಿಸೈನ್.